ಮೇಡಮ್ ನನ್ನ ಹೆಸರು ಶಂಕರ್ ಅಂತ ಹೇಳ್ಬಿಟ್ಟು ನಾವು ಇದೇ ಊರು ಕಲ್ಲೂರು ಅಂತ ಕಲ್ಲೂರಲ್ಲೇ ವಾಸವಾಗಿರೋದು. ನಮ್ಮದು SLN ಸಿಲ್ಕ್ ಓನ್ ಮ್ಯಾನುಫ್ಯಾಕ್ಚರಿಂಗ್ ನಮ್ಮದೆಲ್ಲ ಇಲ್ಲೇ ಅಂಗಡಿ. ನಾವು ಮೊದಲು ನೇಕಾರರಾಗಿ ಕೆಲಸ ಮಾಡ್ತಾಯಿದ್ದು, ಈಗ ನಮ್ಮದೇ ಓನ್ ಅಂತ ಅಂಗಡಿ ಇಟ್ಬಿಟ್ಟು ನಾವು ವ್ಯಾಪಾರ ಮಾಡ್ತಾಯಿದ್ದೀವಿ. ಜನ ತುಂಬ ನಮಗೆ ರೆಸ್ಪಾನ್ಸ್ ಮಾಡಿದ್ರು. ಫಸ್ಟಿಗೂ ಈಗಲೂ ತುಂಬ ರೆಸ್ಪಾನ್ಸು ಜಾಸ್ತಿ ಇದೆ ನಮ್ಮ ಅಂಗಡಿಲಿ. ಸರ್ ನೀವೇ ಓನ್ ಮ್ಯಾನುಫ್ಯಾಕ್ಚರಿಂಗ್, ಈಗಲೂ ಸಹ ನೀವೇ ಮ್ಯಾನುಫ್ಯಾಕ್ಚರಿಂಗ್ ಮಾಡಿಕೊಂಡು ಸ್ಯಾರಿಗಳು ತಯಾರು ಮಾಡಿಕೊಂಡು ನೀವು ಮಾರ್ತೀರಾ, ಜೊತೆಗೆ ಬೇರೆಯವ್ರಿಗೂ ಕೂಡ ಮಾರ್ಲಿಕ್ಕೆ ಕೊಡ್ತಾ ಇದ್ದೀರಾ? ಮೇಡಮ್ ನಮ್ಮದೇ ಸ್ವಂತ ನೇಕಾರಿಕೆ ಇದೆ. ನಾವೇ ಸ್ವಂತ ವೀವಿಂಗ್ ಮಾಡಿಬಿಟ್ಟು ಬೇರೆ ಅಂಗಡಿಗಳಿಗೂ ಕೊಡ್ತೀವಿ. ಅಂದರೆ ನಮ್ಮ ಬೆಂಗಳೂರು ಆ ಥರ ದೊಡ್ಡ ದೊಡ್ಡ ಅಂಗಡಿಗಳಿಗೆಲ್ಲ ಕೊಡ್ತೀವಿ. ನಮ್ಮದೇ ಓನ್ ಮಗ್ಗ ಇರೋದ್ರಿಂದ ನಾವೇ ಇಲ್ಲೇ ಗ್ರಾಹಕರು ಹೊರಗಡೆ ಹೋಗಬಾರ್ದು, ಒಂದು ಉನ್ನತವಾದ ಬೆಲೆ ಗ್ರಾಹಕರು ಸಿಗಬೇಕು ಅಂತ ಹೇಳ್ಬಿಟ್ಟು ನಾವು ಗ್ರಾಹಕರಿಗೆ ಒಂದು ಹೋಲ್ಸೇಲ್ ರೇಟಲ್ಲಿ ನಾವು ಸೀರೆಗಳನ್ನ ಗ್ರಾಹಕರು ಕೊಡ್ತಾ ಇದ್ದೀವಿ. ಮೇಡಮ್ ಎಷ್ಟು ವರ್ಷದಿಂದ ನಿಮ್ಮ ಶಾಪ್ ಇರೋದು ಸರ್? ಮೇಡಮ್ ನಮ್ಮದು ಎಲ್ಲ 20 ಇಯರ್ಸಿಂದ ನಮ್ಮದು ನೇಕಾರಿಕೆ ಬಂದ್ಬಿಟ್ಟು 20 ಇಯರ್ಸು. ನಾನು ಅಂಗಡಿ ಮಾಡಿಬಿಟ್ಟು 10 ಇಯರ್ಸ್ ಆಗಿದೆ ಮೇಡಮ್. 10 ವರ್ಷದಿಂದ ನಾವು ಅಂಗಡಿನ ಇದು ಮಾಡ್ತಾ ಇದ್ದೀವಿ ಮೇಡಮ್. ಸರ್ ಇದು ಇವಾಗ ನನಗೆ ಮುಹೂರ್ತಂ ಸ್ಯಾರೀಸ್ ತೋರಿಸ್ಬೋದಾ? ಹಾಂ ಅದು ಮೇಡಮ್ ತೋರಿಸ್ತೀನಿ ಮೇಡಮ್. ನೋಡಿ ಮೇಡಮ್, ಇದೆಲ್ಲ ನಮ್ಮದೇ ಓನ್ ಮ್ಯಾನುಫ್ಯಾಕ್ಚರ್ ಇದು. ಓಕೆ. ನೋಡಿ ಮುಹೂರ್ತಕ್ಕೆ ತುಂಬ ಹೈಲೈಟ್ ಆಗಿರುತ್ತೆ. ಇದೆಲ್ಲ ನಿಮಗೆ 28 ಇದೆ. ಇದನ್ನು ನಿಮ್ಮ ಕಸ್ಟಮರು ಬೆಂಗಳೂರಲ್ಲಿ ಎಲ್ಲರೂ ಹೊರಗಡೆ ತೊಗೊಳಕ್ಕೆ ಹೋಗ್ತೀನಿ ಅಂತಂದರೆ 35,000 40,000 ರೂಪಾಯಿ ಆಗೋಗುತ್ತೆ. ಇದು ಇಲ್ಲೇ ನಮ್ಮ ಹತ್ರ ತೊಗೊತೀನಿ ಅಂತ ಅಂದರೆ 18,000 ರೂಪಾಯಿ ಆಗುತ್ತೆ. ನಿಮ್ಮ ಹೊರಗಡೆಗೂ ಇಲ್ಲಿಗೂ ನಿಮಗೆ 10-12,000 ರೂಪಾಯಿ ನಿಮಗೆ ಡಿಸ್ಕೌಂಟ್ ಆಗಿ ನಿಮಗೆ ಗ್ರಾಹಕರಿಗೆ ನಾವು ಕೊಡ್ತಾ ಇದ್ದೀವಿ. ಅದರಲ್ಲಿ ಇನ್ಯಾವುದೆಲ್ಲ ಕಲರ್ಸ್ ಇದೆ ಸರ್? ಮೇಡಮ್ ನೋಡಿ, ನಿಮಗೆ ರ್ಯಾಕಲ್ಲಿ ನೋಡ್ಬೋದು, ಕಲೆಕ್ಷನ್ ತುಂಬ ಇದೆ. ನಾನು ಎಲ್ಲದೂ ಕಲೆಕ್ಷನ್ ನನಗೆ ಓಪನ್ ಮಾಡಿ ತೋರ್ಸೋಕ್ಕಾಗಲ್ಲ. ನೋಡಿ ನಿಮಗೆ ಗೋಲ್ಡ್ಗೆ ಪಿಂಕ್ ಬಾರ್ಡ್ರು ನೋಡಿ, ಇದೆಲ್ಲ ಹೈಲೈಟ್ ಆಗಿದೆ. ಇದೆಲ್ಲ ಕೈಮಗ್ಗದಲ್ಲಿ ತಯಾರಿಸ್ತಕ್ಕಂಥ ಸೀರೆಗಳು ನಿಮಗೆ ತುಂಬ ಗ್ರ್ಯಾಂಡಾಗಿ ರಿಚಾಗಿ ತುಂಬ ಗ್ರ್ಯಾಂಡಾಗಿ ಕಾಣುತ್ತೆ ನಿಮ್ಗೆ ಇದೆಲ್ಲ. ಸರ್ ಇನ್ನು ನಿಮ್ಮ ಹಿಂದೆಗಡೆ ಇದೆಯಲ್ಲ ಆ ಸ್ಯಾರೀಸ್ ಎಲ್ಲ ಯಾವುದು ಸರ್? ಯಾವ ಥರದ್ದು ಮೇಡಮ್? ಇದೆಲ್ಲ ಬಂದ್ಬಿಟ್ಟು ರಿಸೆಪ್ಷನ್ ಸ್ಯಾರೀಸು. ರಿಸೆಪ್ಷನ್ ಸ್ಯಾರೀಸ್ ಒಂದು ಸ್ಯಾರಿ ತಗ ತೋರಿಸ್ಬೋದಾ? ಹಾಂ ಮೇಡಮ್ ತೋರಿಸ್ತೀನಿ ಮೇಡಮ್. ನೋಡಿ ಇದೆಲ್ಲ ರಿಸೆಪ್ಷನ್ ಸ್ಯಾರೀಸು, ನೈಟು ರಿಸೆಪ್ಷನ್ಗೆ ಹಾಕ್ಕೊಳ್ಳೋಕ್ಕಂಥ ಸ್ಯಾರೀಸ್ ಇದು. ಇದು ಹೊರಗಡೆ ಎಲ್ಲ ನೀವು ತೊಗೊಳಕ್ಕೆ ಹೋದರೆ ತುಂಬ ಕಾಸ್ಟ್ಲಿ ಇರುತ್ತೆ. ನಾವು ನಮ್ಮ ಅಂಗಡಿಗೆ ಬಂದು ನಮ್ಮ ಹತ್ರ ಪರ್ಚೇಸ್ ಮಾಡಿದ್ರೆ ತುಂಬ ಅತಿ ಕಡಿಮೆ ಬೆಲೆಯಲ್ಲಿ ನಾವು ಗ್ರಾಹಕರು ಕೊಡ್ತಾ ಇದ್ದೀವಿ ಮೇಡಮ್. ಇದೆಲ್ಲ ಮೇಡಮ್ ಇದೆಲ್ಲ 480 ಬಿಟ್ಟ ನಿಮಗೆ ಬಾರ್ಡರ್ ಲೆಸ್ ಬರುತ್ತೆ, ಸರಿನಾ? ಬಾರ್ಡ್ರ್ ಇಲ್ದಲೇ ಇರ್ತಕ್ಕಂಥ ಸ್ಯಾರೀಸ್ ಇದು. ನೋಡಿ ನಿಮ್ಗೆ ತೋರಿಸ್ತೀನಿ ನಾನು. ಇದರೊಳಗೆ ಯಾವುದೇ ಬಾರ್ಡ್ರ್ ಬರಲ್ಲ, ಬಾರ್ಡ್ರ್ ಲೆಸ್ ಸ್ಯಾರೀಸ್ ಇದು. ಇದೆಲ್ಲ ನಿಮಗೆ ಡಿಸ್ಕೌಂಟ್ ಹೋಗಿ 10,500 ಆ ಥರ ಬಂದ್ಬಿಡುತ್ತೆ ಮೇಡಮ್ ಇದು. ಸರ್ ಇದು ಏನು ಹೆಸರು ಬರುತ್ತೆ ಸರ್ ಇದ್ರದ್ದು? ಇದು ಕೈಮಗ್ಗ, ಅಪ್ಪಟ ಕೈಮಗ್ಗ ಸ್ಯಾರೀಸು 480 ಬುಟ್ಟ ಅಂತ ಹೇಳ್ಬಿಟ್ಟು. ಇದು ಬಾರ್ಡರ್ ಲೆಸ್ಸೇ ಬರುತ್ತೆ, ಸರಿನಾ? ಸರ್ ಇದ್ರಲ್ಲಿ ಕಲರ್ಸ್ ಎಲ್ಲ ಎಷ್ಟಿರುತ್ತೆ ಸರ್? ಮೇಡಮ್ ನಿಮಗೆ ಕಲರ್ಸು ಡಿಸೈನ್ಸು ತುಂಬ ಇದೆ. ನಿಮಗೆ ನೋಡಿ ಅದರೊಳಗೇ ಡಿಫ್ರೆಂಟ್ ವೆರೈಟೀಸ್ ಇದೆ. ಬಾರ್ಡರ್ ಲೆಸ್ಸಲ್ಲೇ ನಿಮಗೆ ಸಣ್ಣ ಸಣ್ಣ ಮೋಟಿವ್ಸ್ ಬರುತ್ತೆ, ಮತ್ತು ಚೆಕ್ಸ್ ಬರುತ್ತೆ, ಮತ್ತು ಆಫ್ ಆ್ಯಂಡ್ ಆಫ್ ಬರುತ್ತೆ, ಮತ್ತು ಲೈನ್ಸ್ ಬರುತ್ತೆ. ನಿಮಗೆ ಎಲ್ಲ ಥರ ವೆರೈಟೀಸು ಇಲ್ಲಿ ಅವೈಲೇಬಲ್ ಇದೆ ಮೇಡಮ್. ನಿಮಗೆ ಸಾಫ್ಟ್ ಸಿಲ್ಕ್ ಇದೆ, ನಿಮಗೆ ಸಾಫ್ಟ್ ಸಿಲ್ಕ್ ಇದು. ನಿಮಗೆ ಬೆಂಟೆಕ್ಸ್ ಬರುತ್ತೆ ಇದರಲ್ಲಿ, ನೋಡ್ಬೋದು ನೀವು. ಸಾಫ್ಟ್ ಸಿಲ್ಕಲ್ಲೇ ಬೆಂಟೆಕ್ಸ್ ಡಿಸೈನ್, ಸರಿನಾ? ಕಲರ್ಸು ಡಿಸೈನ್ಸು ತುಂಬ ಇದೆ. ನೋಡಿ ಇದರೊಳಗೇ ಚೆಕ್ಸ್ ಬರುತ್ತೆ ನಿಮಗೆ. ಚೆಕ್ಸ್ ಬರುತ್ತೆ ಇದರೊಳಗೆ, ಬಾರ್ಡರ್ ಲೆಸ್ಸು ಕೂಡ ಬರುತ್ತೆ ಇದರಲ್ಲಿ, ಮತ್ತು ಲೈನ್ಸ್ ಬರುತ್ತೆ. ನೋಡಿ ಇದು ಬೆಂಟೆಕ್ಸ್ ಬರುತ್ತೆ, ಇದು ಬಾರ್ಡರ್ ಲೆಸ್ ಬರುತ್ತೆ ನಿಮಗೆ. ಬಾರ್ಡರ್ ಲೆಸ್ ಬರುತ್ತೆ ನಿಮಗೆ, ಸರಿನಾ? ಸೂಪರ್ ಸರ್. ಸರ್ ಅದು ಇನ್ನೊಂದು ಇದೆಯಲ್ಲ ಸರ್, ಅದನ್ನು ತೋರಿಸಿ ಸರ್, ಅದು ಹೇಗಿದೆ? ಇದು ಚೆಕ್ಸ್ ಬರುತ್ತೆ ನೋಡಿ ಮೇಡಮ್. ಚೆಕ್ಸ್, ಹಾಂ, ಇದು ಒಂದೇ ವೆರೈಟಿಲಿ 3-4 ಥರ ಡಿಸೈನ್ ಬರುತ್ತೆ. ಚೆಕ್ಸು, ಪ್ಲೈನು ಮತ್ತು ಲೈನ್ಸ್ 3 ಡಿಸೈನ್ ಬರುತ್ತೆ. ಇದೆಲ್ಲ ಚೆಕ್ಸ್ ಬರುತ್ತೆ ನಿಮಗೆ. ನೋಡಿ ಇದು ಚೆಕ್ಸ್ ಬರುತ್ತೆ ನಿಮಗೆ. ಇದರೊಳಗೆ ನಿಮಗೆ 3 ಥರ ವೆರೈಟಿ ಆಗೋಯ್ತು. ನೆಕ್ಸ್ಟು ನಿಮಗೆ ಮೈಸೂರು ಸಿಲ್ಕ್ ಬರುತ್ತೆ ಮೇಡಮ್. ಇದಾದಮೇಲೆ ಸರಿ, ನಾನು ಅದನ್ನೊಂದು ತೋರಿಸ್ಬಿಡ್ತೀನಿ ಮೇಡಮ್ ನಿಮಗೆ. ಮೇಡಮ್ ಮೈಸೂರು ಸಿಲ್ಕ್ ಇದು ಪ್ಯೂರ್ ಮೈಸೂರು ಸಿಲ್ಕು. ನಿಮ್ಗೆ ಯಾವುದೇ ಥರ ಆದ ಮಿಕ್ಸ್ ಬರೋಲ್ಲ ಇದರಲ್ಲಿ. ಇದು KSIC ಬರೋಲ್ಲ, ನಮ್ಮದು ಓನ್ ಮ್ಯಾನುಫ್ಯಾಕ್ಚರ್ ಮೈಸೂರು ಸಿಲ್ಕು. ನಿಮಗೆ ಇದು ಪ್ರೈಸ್ ಬಂದ್ಬಿಟ್ಟು 11,500 ಇದೆ. ಇದೆಲ್ಲ 20% ಡಿಸ್ಕೌಂಟ್ ಅಷ್ಟೇ ಮೇಡಮ್, ಅದಕ್ಕಿಂತ ಕಮ್ಮಿ ಕೊಡೋಕ್ಕಾಗಲ್ಲ. ಯಾಕೆಂದರೆ ಈ KSICಲೆಲ್ಲ ನೀವು ತೊಗೊತೀನಿ ಅಂತ ಅಂದರೆ ಇದೇ ವೆರೈಟಿ ಸೀರೆನೇ 35,000 40,000 ಆ ಥರ ಆಗೋಗುತ್ತೆ. ನಮ್ಮ ಹತ್ರ ಬಂದರೆ ಇದರೊಳಗೆ 11,500 ಇದೆ, 20% ಡಿಸ್ಕೌಂಟು ಮೇಡಮ್. ನೋಡಿ ಇದೆಲ್ಲ ಚೆಕ್ಸು, ಲೈನ್ಸು, ಆಫ್ ಮಿಕ್ಸು ಮತ್ತು ಆಫ್ ಆ್ಯಂಡ್ ಆಫು 3D ಎಲ್ಲ ಬರುತ್ತೆ. 3-4 ಕಲರ್ ಬರುತ್ತೆ ಇದರಲ್ಲಿ.
ನೋಡಿ ರೆಡ್ಗೆ ಬೇಬಿ ಪಿಂಕ್ ಬರುತ್ತೆ. ಇದೆಲ್ಲ ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ನಿಮ್ಗೆ ಇದರಲ್ಲಿ. ಸರ್ ಇಷ್ಟೆಲ್ಲ ಕಲೆಕ್ಷನ್ಸ್ ಇದೆ ಅಲ್ವಾ, ಈಗ ಕೆಲವರೆಲ್ಲ ಆನ್ಲೈನ್ ಡೆಲಿವರಿ ಕೇಳ್ತಾರೆ, ಫೋನಲ್ಲಿ ನೋಡ್ಬಿಟ್ಟು ಹಂಗೆ ಕೇಳ್ತಾರೆ. ಸೊ ಆ ಥರದ್ದು ಏನಾದರೂ ಫೆಸಿಲಿಟೀಸ್ ಉಂಟಾ ಸರ್? ಮೇಡಮ್ ಆನ್ಲೈನ್ ವೆರೈಟಿ ಕೊಡ್ತೀವಿ ಮೇಡಮ್. ಕೊರಿಯರ್ ಸರ್ವಿಸ್ ಎಲ್ಲ ಇದೆ ನಮ್ಮ ಹತ್ರ. ಅವರು ನಾವು ವಿಡಿಯೋ ಕಾಲ್ ಮಾಡಿದ್ರೆ ಯಾವ ಥರ ಸ್ಯಾರಿ ಸೆಲೆಕ್ಟ್ ಮಾಡಿದ್ರೆ ಅದನ್ನು ಅವ್ರಿಗೆ ನಾನು ಕೊರಿಯರ್ ಸಹ ಮಾಡಿಕೊಡ್ತೀವಿ. ಅದು ಯಾವುದೇ ಊರಾಗಿರ್ಬೋದು, ನಾವು ಕೊರಿಯರ್ ಫೆಸಿಲಿಟೀಸ್ ಎಲ್ಲ ಇದೆ ಮೇಡಮ್. ಇವೆಲ್ಲ ರೈಟು ಕಮ್ಮಿ ಇದೆ ಮೇಡಮ್, ನಮ್ಮದೇ ಮ್ಯಾನುಫ್ಯಾಕ್ಚರ್ ಇದೆ. ಸಾಫ್ಟ್ ಸಿಲ್ಕ್ ಬರುತ್ತೆ ಇದು, 3000 ಇದೆ. ಇದೆಲ್ಲ ನಿಮಗೆ ಡಿಸ್ಕೌಂಟ್ ಆಗಿ ನಾನು 1.5 ಮಾಡಿಕೊಟ್ಬಿಡ್ತೀನಿ ಮೇಡಮ್. ಇದು ಆಫರ್ ಇದಲ್ಲ ನಿಮಗೆ, 50% ಆಫರ್ ಇದು. ಇದೊಂದಕ್ಕೆ ಮಾತ್ರ ಮೇಡಮ್, ಸ್ಟಾಕ್ ಕ್ಲಿಯರೆನ್ಸ್ ಇದು. ಕಸ್ಟಮರ್ಸ್ ಎಲ್ಲೆಲ್ಲಿಂದ ಬರ್ತಿದ್ದಾರೆ ಸರ್ ಮೇಡಮ್ ಬಟ್ಟೆಗಳು ಖರೀದಿ ಮಾಡೋದಕ್ಕೆ? ಮೇಡಮ್ ಹುಬ್ಳಿಯಿಂದ ಬಂದಿದ್ದಾರೆ, ಧಾರವಾಡ, ಮತ್ತು ಕಲಬುರಗಿ, ಬೀದರು, ಮತ್ತು ಹಾಸನ್ನು, ಚನ್ನಗಿರಿ. ನಮಗೆ ಮಾರೋ ಕಸ್ಟಮರ್ಸು ತುಂಬ, ಸೇಲ್ಸ್ ಮಾಡೋ ಅಂಥ ಕಸ್ಟಮರ್ಸು ತುಂಬ ಜಾಸ್ತಿ ಜನ ಬರ್ತಾರೆ ಮೇಡಮ್ ನಮ್ಮ ಹತ್ರ. ಓಕೆ, ಸೊ ಅವರು ಸೇಲ್ಸ್ ಮಾಡೋರಿಗೆಲ್ಲ ಹೋಲ್ಸೇಲ್ ಪ್ರೈಸಲ್ಲೇ ಹಾಕಿ ಕೊಡ್ತಾರೆ ಮೇಡಮ್. ಹೌದು ಮೇಡಮ್. ಈಗ ನಮ್ಮ ಹತ್ರ ಬಲ್ಕ್ ಐಟಮ್ ತೊಗೋಬೇಕು. ಬಲ್ಕ್ ಐಟಮ್ ತೊಗೊಂಡ್ರೆ ಸೇಲ್ಸ್ ಒಂದು ಮಿನಿಮಮ್ ಒಂದು 50,000 ತೊಗೋಬೇಕು. 50,000 ತೊಗೊಂಡ್ರೆ ಅವ್ರಿಗೆ ಹೋಲ್ಸೇಲ್ ಮಾರಕ್ಕೆ, ಈಗ ಅವ್ರಿಗೂ ಒಂದು ವ್ಯಾಪಾರ ಅಂತ ಅಂದಮೇಲೆ ಈಗ ಅವ್ರಿಗೂ ಲಾಭ ತೊಗೋಬೇಕು. ಈಗ ಅವ್ರಿಗೂ ಒಂದು ರೀಸನಬಲ್ ರೇಟ್ ಕೊಟ್ಟರೆ ವ್ಯಾಪಾರ ಮಾಡೋಕ್ಕಾಗೋದು. ಅದರಿಂದ ನಿಮಗೆ ನಾವು ಅತಿ ಕಮ್ಮಿ ಬೆಲೆಗೆ ನಾವು ಸೇಲ್ಸ್ ಮಾಡೋರಿಗೆ ಪ್ರೈಸ್ ಕೊಡ್ತೀವಿ ಮೇಡಮ್. ನಮ್ಮ ಇದೆಲ್ಲ ಫುಲ್ ಮಿಕ್ಸ್ ಬರುತ್ತೆ ನಿಮಗೆ. ಫುಲ್ ಮಿಕ್ಸ್, ಸೆಮಿ ಫುಲ್ ಮಿಕ್ಸ್. ಕಲರ್ ಕಾಂಬಿನೇಷನ್ ನೋಡ್ಬೋದು, ಇಲ್ಲಿ ತುಂಬ ಕಲರ್ಸು ಡಿಸೈನ್ಸು ಇದೆ. ಒಂದೊಂದು ಡಿಸೈನ್ ಒಂದೊಂದು ಥರ ಇದೆ. ಯಾವುದೇ ಡಿಸೈನ್ ಅಂತ ಹೇಳೋಕ್ಕೆ ಆಗ್ತಾಯಿಲ್ಲ, ಅಷ್ಟು ಕನ್ಫ್ಯೂಸ್ ಆಗ್ತಾಯಿದೆ ನಿಮಗೆ. ನೋಡಿ ಇದೆಲ್ಲ ಪ್ಯೂರ್ ಅನ್ಕೊಂಡ್ಬಿಟ್ಟು, ಹೊರಗಡೆ ಎಲ್ಲ ಪ್ಯೂರ್ ಅನ್ಕೊಂಡು ಮಾಡ್ತಾ ಇದ್ದಾರೆ ಇದನ್ನೆಲ್ಲ. ಆಲ್ಮೋಸ್ಟ್ ಆಲು ನಾವು ಗ್ರಾಹಕರಿಗೆ ಸತ್ಯ ಹೇಳ್ಬಿಟ್ಟು ಕೊಡ್ತಾ ಇದ್ದೀವಿ. ಹಾಫ್ ಮಿಕ್ಸ್ನ ಹಾಫ್ ಮಿಕ್ಸ್ ಅಂತ ಹೇಳ್ತೀವಿ, ಸೆಮಿನ ಅಂತ ಹೇಳ್ತೀವಿ, ಪ್ಯೂರ್ನ ಪ್ಯೂರ್ ಅಂತ ಹೇಳ್ತೀವಿ, ಹ್ಯಾಂಡ್ಲೂಮ್ ಅಂತೆಲ್ಲ ಹೇಳ್ತೀವಿ. ನೋಡಿ ಇದೆಲ್ಲ ಸೆಮಿ ಸಿಲ್ಕು. ನೋಡಿ ನೋಡೋಕ್ಕೆ ಮಾತ್ರ ಪ್ಯೂರ್ ಥರನೇ ಕಾಣುತ್ತೆ ನಿಮಗಿದು. ಇದೆಲ್ಲ ಫುಲ್ಲು ಸೆಮಿ ಬರುತ್ತೆ ಇದು. ನಿಮಗೆ ಇದು 4,600 ಇದೆ. ಡಿಸ್ಕೌಂಟಾಗಿ 2.5 ಮಾಡಿಕೊಡ್ತೀವಿ ಮೇಡಮ್, ನಿಮ್ಮ ಚಾನಲ್ ಕಡೆಯಿಂದ ಬಂದರೆ. ಸೂಪರ್ ಸರ್, ಸೂಪರ್. ಇದು ಪ್ಯೂರ್ ಅಲ್ಲ ಮೇಡಮ್, ಸೆಮಿ ಕ್ರೇಪ್. ಇದು ಪ್ಯೂರ್ ಅಂತ ತಿಳ್ಕೊಂಬಿಟ್ಟಿರಾ. ಇದೆಲ್ಲ ನಿಮಗೆ ಪ್ಯೂರ್ ಥರ ಕಾನ್ಸೆಪ್ಟಲ್ಲೇ ಸೆಮಿ ಮಾಡಿಸಿದ್ದೀನಿ. ಇದೆಲ್ಲ ನಿಮಗೆ 1,600 ಇದೆ ಬಿಲ್ಲು. ನಿಮಗೆ ಡಿಸ್ಕೌಂಟಾಗಿ 1000ಗೆಲ್ಲ ಬಂದ್ಬಿಡುತ್ತೆ ಮೇಡಮ್. ಇದು ಸೇಮ್ ನೀವು ವೇರ್ ಮಾಡಿದ್ರೆ ಕಸ್ಟಮರ್ಸು ಪ್ಯೂರ್ ಅಂತ ಅಂದ್ಕೊಂಡೇ ತಿಳ್ಕೊಬೇಕು. ಆ ಥರ ಡಿಸೈನಲ್ಲಿ ಮಾಡಿಸಿದ್ದೀನಿ ಮೇಡಮ್. ಸೊ ಇದ್ರಲ್ಲಿ ಕಲರ್ಸ್ ಎಲ್ಲ ಯಾವ್ದು ಬರುತ್ತೆ ಸರ್? ಮೇಡಮ್ ಕಲರ್ಸ್ ಕೊಡ್ತೀವಿ ಮೇಡಮ್. ಸರ್ ಇವಾಗ ನೀವು ನನಗೆ ಸಾಕಷ್ಟು ಕಲೆಕ್ಷನ್ಸ್ನ ತೋರಿಸಿದ್ರಿ. ನಿಮ್ಮ ಶಾಪಲ್ಲಿ ತುಂಬಾನೇ ಹೆವಿ ಮೂವಿಂಗ್ ಇದೆ ಮೇಡಮ್. ನಮ್ಮ ಶಾಪಲ್ಲಿ ಎಷ್ಟು ಸ್ಟಾಕ್ ಮಾಡಿಸಿದ್ರು ಬೇಗ ಔಟ್ ಆಫ್ ಸ್ಟಾಕ್ ಆಗಿಬಿಡುತ್ತೆ. ಸೆಲೆಕ್ಷನ್ ಯಾವುದು ಸರ್? ಯಾವ ಕಲೆಕ್ಷನ್ಸ್ ಬೇಗ ಹೋಗ್ಬಿಡುತ್ತೆ ಮೇಡಮ್? ಟಿಶ್ಯೂ ಸ್ಯಾರೀಸು ನಮ್ಮಲ್ಲಿ ವಾರಕ್ಕೆ 500ರಿಂದ 600 ಸ್ಯಾರೀಸು ರೀಸ್ಟಾಕ್ ಆಗ್ತಾ ಇರುತ್ತೆ, ರೀಸ್ಟಾಕ್ ಹೋಗ್ತಾ ಇರುತ್ತೆ. ಮತ್ತು ಕಸ್ಟಮರ್ಸು ಅಷ್ಟೇ ನನಗೆ ಜಾಸ್ತಿ ರೆಸ್ಪಾನ್ಸ್ ಕೊಡೋದು ಟಿಶ್ಯೂ ಸ್ಯಾರೀಸಲ್ಲಿ. ಮತ್ತು ಫುಲ್ ಮಿಕ್ಸು ಕುಟ್ಟು ಅಂತ ಬರುತ್ತೆ, ಅದರಲ್ಲಿ ನನಗೆ ತುಂಬ ಎಷ್ಟೇ ಸ್ಟಾಕ್ ಇದ್ರೂ ಸಹ ನಮ್ಮ ಅಂಗಡೀಲಿ ಉಳಿತಾನೆ ಇಲ್ಲ ಮೇಡಮ್. 500ರಿಂದ 600 ಸ್ಯಾರೀಸು ಅವೈಲೇಬಲ್ ಇರುತ್ತೆ. ಮತ್ತು ವಾರ ಕಲರ್ಸು ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ ಮೇಡಮ್. ಸರ್ ನಿಮ್ಮಲ್ಲಿ ಯಾವ್ದೆಲ್ಲ ವಿಧವಾದಂತಹ ಸ್ಯಾರಿಗಳು ಅಂದರೆ ಎಷ್ಟು ಇರ್ಬೋದು ಸರ್ ನಿಮ್ಮಲ್ಲಿ? ಮೇಡಮ್ ವೆರೈಟೀಸ್ ಇರ್ಬೋದು ಮೇಡಮ್. ನಮ್ಮದು ಬ್ರೈಡಲ್ ಸೆಕ್ಷನ್ ಅಂತಲೇ ನೀವು ಬಂದರೆ 1 ಲಕ್ಷ ತನಕ ಇದೆ. 1,500 ಸ್ಯಾರೀಸು ಅವೈಲೇಬಲ್ ಇದೆ ಈಗ ಪ್ರೆಸೆಂಟು. 1,500 ಸ್ಯಾರೀಸು ಅವೈಲೇಬಲ್ ಇದೆ ನಿಮಗೆ. ಮೋಸ್ಟು ಒಂದು ಸೀರೆ 1 ಲಕ್ಷ ರೂಪಾಯಿನಲ್ಲಿ ನಿಮಗೆ ಈಗ ಪ್ರೆಸೆಂಟು ಅವೈಲೇಬಲ್ ಇದೆ ಮೇಡಮ್. ಸರ್ ಇವಾಗ ಏನಾಗಿದೆ ಅಂದರೆ ಸಾಕಷ್ಟು ಬಟ್ಟೆ ವ್ಯಾಪಾರಗಳು ಎಲ್ಲರೂ ನಾವು ಮಾಡ್ತೀವಿ ಅಂತ ತುಂಬ ಕಾಂಪಿಟೇಷನ್ಸ್ ಜಾಸ್ತಿ ಆಗಿದೆ. ಸೊ ಅಲ್ಲೆಲ್ಲ ಬಿಟ್ಟು ನಿಮ್ಮನ್ನೇ ಯಾಕೆ ಚೂಸ್ ಮಾಡಬೇಕು ಅಂತಾರೆ ಮೇಡಮ್? ನೋಡಿ ಆ ಥರ ಕೇಳಿದ್ಮೇಲೆ ಗ್ರಾಹಕರಿಗೆ ನಾವು ನೇಕಾರರಿಂದ ನೇರ ಮಾರಾಟ ಅಂತ ಹೇಳ್ಬಿಟ್ಟು ನಾವು ಬೋಲ್ಡನ್ನೇ ಮೆನ್ಷನ್ ಮಾಡಿದ್ದೀವಿ. ಈಗ ಎಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತೋ ಅಲ್ಲಿ ತೊಗೊಂಡು ಮಾರಿದ್ರೆ ಅವ್ರಿಗೆ ಒಂದು ಸ್ವಲ್ಪ ಲಾಭ ಮಾಡ್ಕೋಬೋದು. ಈಗ ಹೊರಗಡೆ ತಂದುಬಿಟ್ಟು ಯಾರೋ ಇನ್ನೊಬ್ಬರು ಪರ್ಚೇಸ್ ಮಾಡಿರ್ತಾರೆ, ಅವ್ರ ತವಿಂದ ಗ್ರಾಹಕರಿಗೆ ತಗೊಂಡೋಗ್ಬಿಟ್ಟು ಪರ್ಚೇಸ್ ಮಾಡಿದ್ರೆ ಅವ್ರಿಗೆ ಲಾಭ ಅಷ್ಟು ಸಿಗಲ್ಲ. ಈಗ ಸ್ವಂತವಾಗಿ ನೇಯ್ದು ಯಾರು ಗ್ರಾಹಕರು ಕೊಡ್ತಾರೆ, ಸೇಲ್ಸ್ ಮಾಡೋರಿಗೆ ಆಗಲಿ ಮತ್ತು ರಿಟೇಲ್ಗೆ ಆಗಲಿ, ಅವ್ರು ಒಂದು ಸ್ವಲ್ಪ ಲಾಭ ಮಾಡ್ಕೋಬೋದು. ತಿರ್ಗಾ ನಮ್ಮ ಹತ್ರ ಹುಡ್ಕೊಂಬರ್ತಾರೆ ಮೇಡಮ್ ಕಸ್ಟಮರ್ಸು. ಸರ್ ಇವಾಗ ನಾನು ಸಹ ಬಟ್ಟೆ ವ್ಯಾಪಾರ ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಎಸ್ಪೆಷಲಿ ಸ್ಯಾರೀಸು. ಸರ್ ನಿಮ್ಮ ಶಾಪಿಗೆ ಬಂದರೆ ನನಗೆ ಯಾವ ಥರ ಸಪೋರ್ಟ್ ಮಾಡ್ಬೋದು? ಯಾವ ರೀತಿ ಮಾಡಿದ್ರೆ ಯಾವ ರೀತಿ ವ್ಯಾಪಾರ ಆಗುತ್ತೆ ಅಂತ ನಾನು ನಿಮಗೆ ಎಲ್ಲ ಫಸ್ಟು ನಾನು ತಿಳಿಸ್ಬಿಟ್ಟು ಆಮೇಲೆ ಪರ್ಚೇಸ್ ಮಾಡಿ ಅಂತ ಹೇಳ್ತೀನಿ. ಯಾವ ಅಂಗಡಿಲೂ ಸಹ ಈ ಥರ ಹೋದರೆ ಯಾರ ಅಂಗಡಿಲೂ ಸಹ ಹೇಳಲ್ಲ ಈ ಥರ. ನಾವು ಈ ಥರ ಯಾವ ಸೀರೆ ತೊಗೊಂಡ್ರೆ ನಿಮ್ಗೆ ಜಾಸ್ತಿ ಮೂವಿಂಗ್ ಇದೆ, ಯಾವ ಸೀರೆ ತೊಗೊಂಡ್ರೆ ನಿಮಗೆ ಜಾಸ್ತಿ ಸೇಲ್ ಆಗುತ್ತೆ, ಯಾವ ಸೀರೆ ತೊಗೊಂಡ್ರೆ ನಿಮಗೆ ಜಾಸ್ತಿ ಲಾಭ ಬರುತ್ತೆ, ಆ ಥರ ಸ್ಯಾರೀಸ್ನ ನಾವು ನಿಮಗೆ ಫಸ್ಟು ಎಕ್ಸ್ಪ್ಲೇನ್ ಮಾಡಿಬಿಟ್ಟು ಆಮೇಲೆ ನಿಮಗೆ ಖರೀದಿ ಮಾಡೋಕ್ಕೆ ನಾನು ನಿಮಗೆ ಸ್ಫೂರ್ತಿ ಕೊಡ್ತೀನಿ ಮೇಡಮ್. ಈಗ ನಿಮ್ಮಲ್ಲಿ ಆಲ್ರೆಡಿ ತುಂಬ ಜನ ಸೇಲ್ ಮಾಡೋರು ಕೂಡ ಬಂದು ತೊಗೊಂಡು ಹೋಗ್ತಾ ಇದ್ದಾರೆ ಸರ್? ಮೇಡಮ್ ತುಂಬ ಜನ ಬಂದಿದ್ದಾರೆ. ಚನ್ನಗಿರಿ ಬಂದಿದ್ದಾರೆ, ಹಾಸನ ಬಂದಿದ್ದಾರೆ, ಧಾರವಾಡ ಬಂದಿದ್ದಾರೆ, ಹುಬ್ಳಿ ಬಂದಿದ್ದಾರೆ,
ತುಂಬ ಜನ ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ. ಆ್ಯಕ್ಚುಲಿ ಹೇಳಬೇಕು ಅಂತ ಅಂದರೆ ಕಬ್ಬನ್ಪೇಟೆ, ಬೆಂಗಳೂರಿನ ಕಬ್ಬನ್ಪೇಟೆಯವರೇನೆ ಹುಡಿಕಂಬಂದು ನಮ್ಮ ಹತ್ರ ಸೀರೆ ತಗೊಂಡು ಹೋಗ್ಬಿಟ್ಟು ಮಾರ್ತಾ ಇದ್ದಾರೆ ಮೇಡಮ್ ಕಬ್ಬನ್ಪೇಟೆನಲ್ಲಿ. ಸೊ ಬೆಂಗಳೂರಲ್ಲಿ ಯಾವುದೆಲ್ಲ ಶಾಪಿಗೆ ಕೊಡ್ತಿದ್ದೀರಾ ಅಂತ ಕೇಳ್ಬೋದಾ ಸರ್? ಮೇಡಮ್ ಶಾಪ್ ಹೆಸರು ಏನು ನಾವು ಹೇಳಲ್ಲ ಮೇಡಮ್, ಅವರಿಗೆ ಇದಾಗುತ್ತೆ ಬೇಡ. ನಮ್ಮದು ಬ್ರ್ಯಾಂಚು ಇನ್ನೊಂದಿದೆ ಬೆಂಗಳೂರಲ್ಲಿ, SLN ಸಿಲ್ಕು. ನೀವು ಮಹಾಲಕ್ಷ್ಮಿ ಲೇಔಟಲ್ಲಿ ಒಂದಿದೆ, ಆ ಬ್ರ್ಯಾಂಚಿಗೆ ನೀವು ವಿಸಿಟ್, ಅಲ್ಲೇ ಗ್ರಾಹಕರು ಹತ್ರ ಆಗುತ್ತೆ ನಂಗೆ ಆ ಶಾಪಿಗೆ ವಿಸಿಟ್ ಕೊಟ್ಟರೆ ನೀವು ತುಂಬ ಕಲೆಕ್ಷನ್ ಅಲ್ಲೂ ಇದೆ, ನೀವು ಅಲ್ಲೂ ಸೇಲ್ಗೆ ತೊಗೋಬೋದು ಮೇಡಮ್. ಯಾವ ರೇಂಜಿಂದ ಯಾವ ರೇಂಜ್ವರೆಗೂ ಇದೆ ಸರ್ ಸ್ಯಾರೀಸ್ ನಿಮ್ಮಲ್ಲಿ? ಮೇಡಮ್ 300ಇಂದ 1 ಲಕ್ಷ ತನಕ ಇದೆ ಮೇಡಮ್. ಸರ್ ಇವಾಗ ಯಾರಾದರೂ ಕಸ್ಟಮರ್ಸ್ ನಮಗೆ ಕಸ್ಟಮೈಸ್ಡ್ ಆಗಿ, ಈಗ ಯೂನಿಫಾರ್ಮ್ಸ್ ಆಗ್ಬೋದು, ಒಂದು ಫಂಕ್ಷನ್ಗೆ ಆಗ್ಬೋದು, ನಮ್ಗೆ ಈ ಥರನೇ ಸ್ಯಾರೀಸು ಕಸ್ಟಮೈಸ್ಡ್ ಆಗಬೇಕು ಅಂತಂದರೆ ಮಾಡ್ಕೊಡ್ತೀರಾ? ಮೇಡಮ್ ಒಂದು ಕಸ್ಟಮರ್ಸ್ ಆ ಥರ ಬಂದು ನಾನು ಕೇಳಿದ್ರೆ 1 ವಾರ ಮುಂಚೆ ಹೇಳಬೇಕು ಮೇಡಮ್. ಸ್ಯಾರೀಸು ಯೂನಿಫಾರ್ಮ್ ಸ್ಯಾರೀಸೇ ಆಗಲಿ, ಮತ್ತು ಯಾರಿಗಾರು ಈಗ ಒಂದೇ ಕಲರಲ್ಲಿ ಒಂದು 100 ಸೀರೆ 150 ಸೀರೆ ಕೇಳ್ತಾರೆ ಅಂತ ಇಟ್ಕೊಳ್ಳಿ, 1 ವಾರ 1 ವೀಕ್ ಮುಂಚೆನೇ ನನಗೆ ಹೇಳಿದ್ರೆ ನಾನು ರೀಸ್ಟಾಕ್ ಮಾಡ್ಸೋಕ್ಕೆ ಸರಿ ಆಗುತ್ತೆ ಮೇಡಮ್. ಸರ್ ನಿಮ್ಮಲ್ಲಿ ಬರೀ ಹೋಲ್ಸೇಲಲ್ಲಿ ಅಂದರೆ ಬಲ್ಕಾಗಿ ಪರ್ಚೇಸ್ ಮಾಡಿದ್ರೆ ಮಾತ್ರ ಕೊಡ್ತೀರಾ ಅಥವಾ ಸಿಂಗಲ್ ಪೀಸ್ ಕೂಡ ತೊಗೋಬೋದಾ? ಮೇಡಮ್ ನನ್ನ ಹತ್ರ ನಾನು ಕಸ್ಟಮರ್ಸ್ ಬಂದರೆ ನಾನು ಹೇಳೋದು ಒಂದೇ, ಈಗ ಅವ್ರು ಹಾಕಿದ್ದು ಬಂಡವಾಳಕ್ಕೆ ಅವ್ರಿಗೆ ಯಾವುದೇ ಕಾರಣಕ್ಕೂ ಲಾಸ್ ಆಗಬಾರ್ದು. ನಾನು ಹೇಳೋದೇನಪ್ಪ ಅಂತ ಅಂದರೆ, ಈಗ ಕಸ್ಟಮರ್ಸ್ ಅವ್ರು ಸೇಲ್ಸ್ಗೆ ಅಂತ ಬಂದರೆ, ಈಗ ಒಂದು ಡಿಸೈನ್ ಎಲ್ಲ 10 ಕಲರ್ ತೊಗೊಂಡ್ರೆ, ಈಗ ಅವ್ರಿಗೂ ಕಸ್ಟಮರ್ ತೋರ್ಸೋಕ್ಕೆ ಕಲರ್ಸ್ಗಳು ಅವ್ರಿಗೂ ಬೇಕಾಗುತ್ತೆ. ಮಿನಿಮಮ್ 50,000 ನನ್ನ ಹತ್ರ ತೊಗೊಂಡ್ರೆ ಅವ್ರಿಗೂ ಒಂದು ಕಲರ್ಸು ಡಿಸೈನ್ಸು ಎಲ್ಲ ಅದು ಮಿಕ್ಸಲ್ಲಿ ಸಿಗುತ್ತೆ, ಅವ್ರಿಗೂ ಮಾರೋಕ್ಕೊಂದು ಈಸಿ ಆಗುತ್ತೆ. ನಾನು ಕಸ್ಟಮರ್ಸ್ಗೆ ಅದನ್ನೇ ಹೇಳೋದು. ಈಗ ಸುಳ್ಳು ಹೇಳ್ಕೊಂಡು ಬರ್ತಾರೆ ಕೆಲವೊಬ್ಬೊಬ್ಬರು, ನಾನು ಮಾರೋಕ್ಕೋಸ್ಕರನೇ, ನಾನು ಮದುವೆ ಫಂಕ್ಷನ್ಗೆ ಬೇರೆಯವ್ರಿಗೆ ನನಗೆ ಹೋಲ್ಸೇಲ್ ಹಾಕ್ಕೊಡಿ ಅಂತ ಬರ್ತಾರೆ. ಈಗ ಹಂಗೂ ಏನೂ ಮಾಡೋಕ್ಕಾಗಲ್ಲ ಮೇಡಮ್, ಆ ಥರನೂ ಬರ್ತಾರೆ. ಕೆಲವೊಂದು ಸೀರೆಗಳು ಕೊಡಲೇಬೇಕಾಗುತ್ತೆ. ಈಗ ನಾವು ಬಂದು ಗ್ರಾಹಕರನ್ನ ನಾವು ಕೊಡಲ್ಲ ಅಂತ ನಾನು ಹೇಳೋಕ್ಕಾಗಲ್ಲ ಮೇಡಮ್. ಎಲ್ಲ ಥರ ಫೆಸಿಲಿಟೀಸ್ ನಾವು ಗ್ರಾಹಕರು ಕೊಡ್ತೀವಿ ಮೇಡಮ್. ಸರ್ ನಿಮ್ಮ ಶಾಪ್ ಅಡ್ರೆಸ್ ಎಲ್ಲಿ ಬರುತ್ತೆ ಸರ್? ಮೇಡಮ್ ಕಲ್ಲೂರು ಶ್ರೀರಾಮ ಮಂದಿರ ಆಪೋಸಿಟ್ಟು SLN ಸಿಲ್ಕು. ನೀವು ನಮ್ಮದು ಲೊಕೇಶನ್ನು ಮತ್ತು ಫೋನ್ ನಂಬರ್ನ ನೀವು ನಮ್ಮ ಸ್ಕ್ರೀನ್ ಮೇಲೆ ಇದು ಮಾಡಿರ್ತೀನಿ, ನಿಮ್ಮನ್ನು ಅಲ್ಲಿ ನೋಡಿಬಿಟ್ಟು ಕಸ್ಟಮರ್ ಫೋನ್ ಮಾಡಿದ್ರೆ ನಾನು ಲೊಕೇಶನ್ ಎಲ್ಲ ಹೇಳ್ತೀನಿ ಮೇಡಮ್.